ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಬಿಎಸ್ವೈ ಪುತ್ರ ರಾಘವೇಂದ್ರ ಅವರು. ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಂಸದ ರಾಘವೇಂದ್ರ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಭೇಟಿ ಸಹಜ ಅಂತ ಹೇಳಿರೋದು. ಬಿಜೆಪಿ ಸಂಸದ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿ ಬಂದಿರೋದು. ಪುತ್ರನ ವಿವಾಹ ಇದೆ, ಹೀಗಾಗಿ ಆಮಂತ್ರಣ ನೀಡುವುದಕ್ಕೆ ಬಂದಿದ್ದೆ ಅಂತ ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣದ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ. ಚುನಾಯಿತ ಪ್ರತಿನಿಧಿಗಳು ಡಿಕೆ ಶಿವಕುಮಾರ್ ಭೇಟಿಗೆ ಬರೋದು ಸಹಜ. ನಾನು ಸಂಸದ, ಮತ್ತೊಂದು ಕಡೆ ಪುತ್ರನ ವಿವಾಹ ಇದೆ, ಹಾಗಾಗಿ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಅಂತ ಬಂದಿದೆ. ಇದರಲ್ಲಿ ಯಾವುದೇ ರಾಜಕೀಯ ವಿಚಾರಗಳಿಲ್ಲ, ಯಾವುದೇ ರಾಜಕೀಯ ಚರ್ಚೆಗಳನ್ನ ನಾವು ಮಾಡಿಲ್ಲ ಅಂತೇಳಿ ಹೇಳಿದ್ದಾರೆ. ಇದರಲ್ಲಿ ರಾಜಕೀಯ ಏನ್ ಇಲ್ಲ ಅಂತೇಳಿ ಬಿವೈ ರಾಘವೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿರೋದು. ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಬಣ ಬಡಿದಾಟ ಇರೋದ್ರಿಂದ ಯಾರ್ಯಾರ ಮನೆಗೆ ಹೋದ್ರೂ ಕೂಡ ಸುದ್ದಿ ಆಗುತ್ತೆ. ಹಾಗಾಗಿ ರಾಘವೇಂದ್ರ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಯಾಕೆ ಹೋದ್ರು ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಬಟ್ ಅವರು ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಹೋಗಿದ್ರಂತೆ. ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೋಸ್ಕರ ಬಂದಿದ್ದೆ. ವಿಶೇಷವಾಗಿ ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮ, ನನ್ನ ಮಗನ ಮದುವೆಯ ಒಂದು ಕಾರ್ಯಕ್ರಮಕ್ಕೋಸ್ಕರ ಆಮಂತ್ರಣವನ್ನು ಕೊಡಲಿಕ್ಕೋಸ್ಕರ ಬಂದಿದ್ದೆ. ಸಮಯ ಕೊಟ್ಟಿದ್ದರು, ಹಾಗೆ ಒಂದು 5 ನಿಮಿಷ ಅವರು ಸಮಯ ಕಳೆದು ಬೇರೆ ನಮ್ಮ ಕ್ಷೇತ್ರದ ಬೇರೆ ಅಭಿವೃದ್ಧಿ ವಿಚಾರನೂ ಕೂಡ ಮಾತಾಡುವಂಥ ಕೆಲಸ ಆಗಿತ್ತು. ಬರ್ತೀನಿ ಅಂತ ಹೇಳಿದ್ದಾರೆ. ಮದುವೆ ಆ ಥರ ವೈಯಕ್ತಿಕ ಕಾರ್ಯಕ್ರಮ ಬಿಟ್ಟರೆ ಬೇರೆ ಇನ್ಯಾವುದೂ ಏನಿಲ್ಲ. ಆಮಂತ್ರಣ ಕೊಟ್ಟು ಬಂದಿದ್ದೀನಿ ಅಷ್ಟೇ. ಯಾರನ್ನು ಭೇಟಿ ಮಾಡಿದ್ರು? ಸಹಜ, ಒಂದು ಅಧಿಕಾರದಲ್ಲಿದ್ದಾಗ, ಸರ್ಕಾರ ಇದ್ದಾಗ, ಕ್ಷೇತ್ರದ ಒಂದು ಅಭಿವೃದ್ಧಿ ವಿಚಾರದಿಂದ ಎಲ್ಲರೂ ಬರ್ತಾರೆ. ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವಿಚಾರದಲ್ಲಿ ಚುನಾಯಿತ ಪ್ರತಿನಿಧಿಗಳು ಬರೋದು ಹೋಗೋದು ಸಹಜ. ಅದು ಬಿಟ್ಟರೆ ಬೇರೆ ಯಾವುದಕ್ಕೇನು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ನನ್ನ ಮಗನ ಮದುವೆ, ಹಾಗಾಗಿ ವಿನಂತಿ ಅವ್ರಿಗೆ ಆಮಂತ್ರಣಕ್ಕೋಸ್ಕರ ಬರ್ತೀನಿ ಅಂತ ಕೂಡ ಒಪ್ಕೊಂಡಿದ್ದೀನಿ. ಸರ್, ಇಲ್ಲಿ ರಾಜಕೀಯ ಪಕ್ಷವಾಗಿ ಪರ ವಿರೋಧ ಚರ್ಚೆ ಮಾಡೋಕ್ಕಿಂತ ಸಮಾಜದ ಮಧ್ಯದಲ್ಲೇ ಇವತ್ತು ಪತ್ರಿಕಾ ಹೇಳಿಕೆಗಳು, ಪತ್ರಿಕಾಗೋಷ್ಠಿಗಳು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅನೇಕ ಸಮಾಜಗಳಿಗೆ ಅವರೇ ವ್ಯತಿರಿಕ್ತವಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲದೂ ಕೂಡ ಗಣನೆಗೆ ತೆಗೆದುಕೊಂಡು ಕೂಲಂಕುಷವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೋಸ್ಕರ ಬಿವೈ ರಾಘವೇಂದ್ರ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ನಂತರ ಕೊಟ್ಟಿರುವಂಥ ರಿಯಾಕ್ಷನ್ ಇದು. ಯಾತಕ್ಕಾಗಿ ಭೇಟಿಯಾದ್ರಿ ಅಂತ ಕೇಳಿದಾಗ, ಏನಾದರೂ ರಾಜಕೀಯ ವಿಚಾರನ ಅಂತ ಕೇಳಿದಾಗ, ಇಲ್ಲ ಮಗನ ಮದುವೆ ಇದೆ, ಹೀಗಾಗಿ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಅಂತ ಹೋಗಿದ್ದು. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ರಾಜಕೀಯ ವ್ಯಕ್ತಿಗಳು ಅಥವಾ ಜನಪ್ರತಿನಿಧಿಗಳು ಭೇಟಿ ಆಗೋದು ಸಹಜ. ಅವರು ಸರ್ಕಾರದ ಒಂದು ಭಾಗ, DCM ಆಗಿದ್ದಾರೆ. ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅನುದಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹೋಗ್ತಾರೆ. ಬಟ್ ನಾನಿವತ್ತು ಹೋಗಿದ್ದು ನನ್ನ ಪುತ್ರನ ವಿವಾಹ ಇದೆ, ಹೀಗಾಗಿ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಅಂತ ಹೋಗಿದ್ದೆ. ಇದರಲ್ಲಿ ರಾಜಕೀಯ ಏನಿಲ್ಲ, ರಾಜಕೀಯ ವಿಚಾರಗಳ ಬಗ್ಗೆ ಯಾವ ಚರ್ಚೆನೂ ಆಗಿಲ್ಲ ಅಂತ ಹೇಳಿದ್ದಾರೆ. DCM ಡಿಕೆ ಶಿವಕುಮಾರ್ ಅವರನ್ನ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿಯಾಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬಂದಿದ್ದಾರೆ. ನಂತರದಲ್ಲಿ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ಹೋಗಿದ್ದೆ, ಇನ್ನು ಬೇರೆಯವರು ಕೂಡ ಅವ್ರು ಭೇಟಿಗೆ ಬರೋದು ಸಹಜ, ನಾವು ಭೇಟಿ ಆಗೋದು ಕೂಡ ಸಹಜನೇ. ಆದರೆ ನನ್ನ ಮನೆಯ ಒಂದು ಕಾರ್ಯಕ್ರಮ ಇರೋದ್ರಿಂದ, ಮದುವೆ ಇರೋದ್ರಿಂದ ಆ ಮದುವೆಯ ವಿವಾಹ ಆಮಂತ್ರಣ ಪತ್ರಿಕೆಯನ್ನು ಕೊಡೋದಕ್ಕಂತ ಹೋಗಿದ್ದು ಅಷ್ಟೇ. ಇದೊಂದು ಸಹಜ ಭೇಟಿ ಅಷ್ಟೇ ಅಂತೇಳಿ ಬಿವೈ ರಾಘವೇಂದ್ರ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಆಮಂತ್ರಣ ಪತ್ರಿಕೆ ಕೊಡೋದಕ್ಕೇ ಹೋಗಿದ್ದು, ಬೇರೆ ಯಾವ ರಾಜಕೀಯ ವಿಚಾರಗಳು ಇಲ್ಲ ಅಂತೇಳಿ. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿರುವಂಥ ನಿವಾಸಕ್ಕೆ ಬಿವೈ ರಾಘವೇಂದ್ರ ಅವರು ಹೋಗಿದ್ದೆ. ಯಾಕೆಂದರೆ ರಾಜಕೀಯ ಅಂತ ಬಂದಾಗ ಒಂದು ಪಕ್ಷದವರು ಮತ್ತೊಂದು ಪಕ್ಷದ ನಾಯಕನನ್ನ ಭೇಟಿ ಆದಾಗ ಸಹಜವಾಗಿಯೇ ಕುತೂಹಲ ಇದ್ದೇ ಇರುತ್ತೆ. ಯಾತಕ್ಕಾಗಿ ಅವ್ರ ಮನೆಗೆ ಹೋದ್ರು, ಏನಾದರೂ ಅವ್ರ ಪಕ್ಷಕ್ಕೆ ಸೇರ್ತಾರಾ ಅಥವಾ ಬೇರೆ ಏನಾದರೂ ಲಾಬಿ ಮಾಡೋಕ್ಕೆ ಹೋದ್ರಾ, ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನ ಕೇಳಕ್ಕೆ ಹೋದ್ರಾ, ಏನು ವಿಚಾರ ಹೇಳಕ್ಕೆ ಹೋದ್ರು ಅಂತೇಳಿ ಸಾಕಷ್ಟು ಕುತೂಹಲ ಪ್ರಶ್ನೆಗಳು ಇದ್ದೇ ಇರುತ್ತೆ. ಬಟ್